ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಟಲಲ್ಲಿ ನೋಡೇ ನೀವು ಅಂದ್ಕೊಂಡಿರ್ತೀರಾ ಏನು ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಹೌದು, ನನಗೆ ಸುಮಾರು ಒಂದು 2 ಇಯರ್ಸಿಂದ ನನಗೆ ವರ್ಕ್ ಫ್ರಮ್ ಹೋಮ್ ಸಜೆಸ್ಟ್ ಮಾಡಿ ಅಕ್ಕ, ವರ್ಕ್ ಫ್ರಮ್ ಹೋಮ್ ಸಜೆಸ್ಟ್ ಮಾಡಿ ನಯನ ಅಂತ ಈ ಥರ ಬರ್ತಾನೆ ಇತ್ತು ಕಮೆಂಟ್ಸು. ಯೂಟ್ಯೂಬಲ್ಲದಲ್ಲೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಒಂದು ಅನೌನ್ಸ್ಮೆಂಟ್ ಜೊತೆಗೆ ನಿಮಗೂ ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಇದ್ದು ಅರ್ನ್ ಮಾಡ್ಕೋಬೋದು ಆರಾಮಾಗಿ. ಹೌಸ್ ವೈಫ್ಸ್ ಆಗಿರ್ಬೋದು, ಓದೋರು ಕೂಡ ಮಾಡ್ಕೋಬೋದು ಪಾರ್ಟ್ ಟೈಮ್ ಬಿಸ್ನೆಸ್ ಥರ. ಸೊ ಆ ಥರದ್ದು ನಾನು ಹೇಳ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ, ಅದನ್ನು ಮಾಡ್ತೀನಿ. ಸೊ ಸುಮಾರು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ, ಸಿಸ್ ವರ್ಕ್ ಮಾಡ್ತಾ ಇಲ್ವಾ ಅಂದ್ಬಿಟ್ಟು. ಇಲ್ಲ, ಅದನ್ನು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದು ಸುಮಾರು ಒಂದು 2 ಸಲ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನಾನು. ಸೊ ವರ್ಕ್ ಫ್ರಮ್ ಹೋಮ್ ಥರ ಮಾಡ್ಕೊಂಡಿದ್ದೀನಿ, ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ. ಸೊ ಇದ್ರ ಜೊತೆಗೆ ನಂದು ಸೈಡ್ ಬಿಸ್ನೆಸ್, ಅಂದರೆ ಇನ್ನೊಂದು ಬಿಸ್ನೆಸ್ ಅಂತಲೂ ಹೇಳ್ಬೋದು. ಅದು ನಂದು ಇನ್ನೊಂದು ಹ್ಯಾಂಡ್, ಅದನ್ನು ಕೂಡ ನಾನು ಒಂಥರ ಬಿಸ್ನೆಸ್ ಅಂತಲೇ ಹೇಳ್ಬೋದು, ಸೈಡ್ ಬಿಸ್ನೆಸ್ ಥರ. ಸೊ ಏನಂದರೆ, ಈಗಾಗಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಬ್ರೋಚರ್ ಕೂಡ ಆ್ಯಡ್ ಮಾಡಿದೆ, ನಮ್ಮ ಪ್ರವಾಸ ಅಂದ್ಬಿಟ್ಟು. ಸೊ ನಮ್ಮ ಪ್ರವಾಸ ಅನ್ನೋದು ನಾನು ಸ್ಟಾರ್ಟ್ ಮಾಡಿರೋವಂಥದ್ದು ಒಂದು ಬಿಸ್ನೆಸ್ಸು. ಅಂದರೆ ಸೇಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದ್ರದ್ದೇ ರಿಲೇಟೆಡು. ಸೊ ನಾನೊಬ್ಬಳೇ ಅಲ್ಲ, ನನ್ನ ಟೀಮ್ ಕೂಡ ಇದ್ದಾರೆ ನನ್ನ ಜೊತೆಗೆ. 2-3 ನಾವಿದ್ದೀವಿ ಟೀಮಲ್ಲಿ. ಸೊ ಬ್ರೋಚರ್ಸಲ್ಲಿ ನೀವು ಆಗಲೇ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ ಏನು ಅಂತ. ಸೊ ಮೊದಲು ಇದೇ ಅನೌನ್ಸ್ಮೆಂಟು. ಸೊ ಏನಪ್ಪ ನಮ್ಮ ಪ್ರವಾಸ ಅಂದರೆ, ಈಗ ನಾವು ಕರ್ನಾಟಕ ಲೋಕಲ್ ಆಗಿರ್ಬೋದು, ಎಲ್ಲೇ ಕರ್ನಾಟಕ ಡಿಸ್ಟಿಕ್ಸ್ ಆಗಿರ್ಬೋದು, ಈಗ ಹೊನ್ನಾವರ ಆಗಿರ್ಬೋದು, ಶಿವಮೊಗ್ಗ, ಬಿಜಾಪುರ, ಬೀದರ್, ಈ ಥರ ಬೆಳಗಾಮು, ಸೊ ಈ ಥರ ಮೈಸೂರು ನೋಡಿಲ್ದರೆ ಈ ಕರ್ನಾಟಕ ಲೋಕಲಲ್ಲೂ ಕೂಡ ತುಂಬ ಜನ ಓಡಾಡೋಕ್ಕಿರ್ತಾರೆ. ಈಗ 2 ಡೇಸೇ ಹೋಗಬೇಕು, 3 ಡೇಸೇ ಹೋಗಬೇಕು ಅಂದ್ರೂ ಮಾಡ್ತೀವಿ. ಇನ್ ಕೇಸ್ ಒಂದು 20-25 ಜನ ಒಂದು ಡೆಸ್ಟಿನೇಷನ್ಗೆ ಒಂದು ಪೂರ್ತಿ ಆದ ಅದನ್ನೊಂದು ಗ್ರೂಪ್ ಟೂರ್ ಅಂದ್ಬಿಟ್ಟು, ಸೊ ಅದನ್ನು ಫೈನಲ್ ಮಾಡಿಬಿಟ್ಟು ಗ್ರೂಪ್ ಟೂರ್ ಆಗು ಕಳಿಸ್ತೀವಿ. ಹಾಗೆ ನಮ್ಮ ಕಡೆಯಿಂದ ಒಬ್ಬರು ಟೂರ್ ಗೈಡ್ ಕೂಡ ಹೋಗ್ತಾರೆ ನಮ್ಮ ಟೀಮಿಂದ. ಸೊ ಈ ಥರ. ಆಮೇಲೆ ಈಗ ಕಸ್ಟಮೈಸ್ಡು, ಈಗ ಫ್ಯಾಮ್ಲಿ, ಇಲ್ಲಪ್ಪ ನಾವು ಒಂದು 3-4 ಜನ ಇದ್ದೀವಿ ಫ್ಯಾಮಿಲಿ, ನಾವೇ ಹೋಗಬೇಕು ಸಪ್ರೇಟು, ನಾವು 4 ಜನನೇ ಹೋಗಿ ಸಪ್ರೇಟಾಗಿ ಎಂಜಾಯ್ ಮಾಡಬೇಕು, ಇಲ್ಲ ನಮ್ಮದು ಫ್ಯಾಮಿಲಿ ಇದೆ, ಒಂದು ಸ್ಮಾಲ್ ಫ್ಯಾಮಿಲಿ ಇದೆ, ನಾವು ಹೋಗಿನೇ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಸೊ ಕಸ್ಟಮೈಸ್ಡ್ ಟ್ರಿಪ್ಸ್ ಕೂಡ ಮಾಡಿಕೊಡ್ತೀವಿ. ನೀವು ಹೇಳಿದ್ದ ಡೆಸ್ಟಿನೇಷನ್ ಆಲ್ ಓವರ್ ಇಂಡಿಯಾ ಮೂಲೆಯಲ್ಲೂ, ಇನ್ಕ್ಲೂಡಿಂಗ್ ಅಂಡಮಾನ್, ಲಕ್ಷದ್ವೀಪ್ ಕೂಡ. ಹಾಗೆ ಇಂಟರ್ನ್ಯಾಷನಲ್ದು ಏನಾದರೂ ಬಂದರೆ ಇಂಟರ್ನ್ಯಾಷನಲ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಸೊ ಪ್ಯಾಕೇಜ್ ಅಂದರೆ ಇದರಲ್ಲಿ ಫ್ಲೈಟ್ಸ್ ಬೇಕಾದರೆ ನಾವು ಫ್ಲೈಟ್ಸ್ದು ಮಾಡಿಕೊಡ್ತೀವಿ, ಟ್ರೈನ್ ಬೇಕು ಅಂದರೆ ಟ್ರೈನು, ಬಸ್ ಅಂದರೆ ಬಸ್ಸು. ಸೊ ಈ ರೀತಿ. ಇಲ್ಲ ನಮಗೆ ಕ್ಯಾಬ್, ಇಲ್ಲ ತುಂಬ ಏನಾದರೂ ಈಗ ಕರ್ನಾಟಕನೇ ಲೋಕಲ್ ಆಗಿದ್ದರೆ ಸೊ ಕ್ಯಾಬ್ ಫೆಸಿಲಿಟೀಸ್ ಕೂಡ ಮಾಡಿಕೊಡ್ತೀವಿ ಕಮ್ಮಿ ಜನ ಇದ್ದರೆ. ಹಾಗೆ ತುಂಬ ಒಂದು 15-20 ಜನ ಇದ್ದಾರೆ ಅಂದರೆ ನಮ್ಮ ಟಿ ಫೆಸಿಲಿಟಿ, ಇಲ್ಲ ಮಿನಿ ಬಸ್ಸು, ಈ ಥರದ್ದೆಲ್ಲ ನಮ್ಮದೇ ಇರುತ್ತೆ. ಆಮೇಲೆ ನೀವಲ್ಲಿ ಉಳ್ಕೊಳ್ಳೋದಕ್ಕೆ 3 ಸ್ಟಾರ್ ಹೋಟೆಲ್ ಅಕಾಮಡೇಷನು, ಆಮೇಲೆ ಫುಡ್ಡು ನಮ್ಮ ಇಂಡಿಯನ್ ಇದರಲ್ಲೇ ಸಿಗುತ್ತೆ, ಅಂದರೆ ಸೌತ್ ಇಂಡಿಯಾದಲ್ಲೇ ಸಿಗುತ್ತೆ ನೀವು ಏನಾದರೂ ನಾರ್ತ್ ಇಂಡಿಯಾಗೆ ಟ್ರಾವೆಲ್ ಮಾಡಿದಾಗ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಸೈಟ್ ಸೀಯಿಂಗು ಪ್ಲೇಸಸ್ ಎಲ್ಲ ನಮ್ಮದೇ ಇರುತ್ತೆ. ಡೇ 1 ನೀವು ಇದೇ ಪ್ಲೇಸ್ಗೆ ಹೋಗ್ತೀರಾ, ಡೇ 2 ಇದೇ ಪ್ಲೇಸ್ಗೆ ಹೋಗ್ತೀರಾ, ಟೈಮ್ ಟು ಟೈಮ್ ನಮ್ದು ಎಲ್ಲನೂ ಮ್ಯಾನೇಜಬಲ್ ಇರುತ್ತೆ. ಹಾಗೆ ನಿಮ್ಮ ಜೊತೆಗೆ ಒಬ್ಬರು ಡ್ರೈವರ್ ಮತ್ತು ಓಡಾಡೋದಕ್ಕೆ ಒಂದು ವೆಹಿಕಲ್ ಕೂಡ ಬರ್ತಾರೆ. ಡ್ರೈವರೇ ನಿಮಗೆ ಆಲ್ ಇನ್ ಒನ್ ತೋರಿಸ್ತಾರೆ. ಸೊ ಟೂರ್ ಗೈಡ್ ಯಾವಾಗ ಬರ್ತಾರೆ ಅಂದರೆ ನಿಮ್ಮ ಜೊತೆಗೆ ಒಂದು 15 ಮೇಲೆ ಆದಾಗ ಟೂರ್ ಗೈಡು ನಮ್ಮ ಟೀಮಿಂದ ಒಬ್ಬರು ಬರ್ತಾರೆ. ಸೊ ಅದು ನಾನಾಗಿರ್ಬೋದು, ಬೇರೆಯವರಾಗಿರ್ಬೋದು. ಸೊ ಡಿಪೆಂಡ್ಸ್ ಆನ್ ಕೇಸ್ ಆ ಥರ. ಇನ್ನೂ ಕಸ್ಟಮೈಸ್ಡ್ ಅಂದರೆ, ಸೊ ನಮ್ಮ ಕಡೆಯಿಂದ ಟೂರ್ ಗೈಡ್ ಇರಲ್ಲ, ಬಟ್ ನಾವು ಪ್ರತಿದಿನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ನಮ್ಮವರು ಅಲ್ಲೂ ಕೂಡ ಇರ್ತಾರೆ, ನಿಮ್ಮನ್ನು ಸಪ್ರೇಟಾಗಂತೂ ಬಿಡಲ್ಲ. ಸೊ ನಿಮ್ಮ ಜೊತೆಗೆ ಅವರು ಇರ್ತಾರೆ, ನಾವು ಪ್ರತಿದಿನ ಒಂದು 4-5 ಸಲ ಆದರೂ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಫುಲ್ ಏರ್ಪೋರ್ಟ್, ಬ್ಯಾಂಗ್ಳೂರು ಏರ್ಪೋರ್ಟ್ ಇನ್ ಕೇಸ್ ನೀವು ಫ್ಲೈಟಲ್ಲಿ ಹೋದರೆ ಫುಲ್ ರೆಸ್ಪಾನ್ಸಿಬಲ್ ನಮ್ಮದೇ ಇರುತ್ತೆ. ಇನ್ನು ಟ್ರೈನಲ್ಲಿ ಹೋದರೆ ಸೊ ಫುಲ್ ನಮ್ಮದೇ ಇರುತ್ತೆ, ರೈಲ್ವೆ ಸ್ಟೇಷನ್ ಟು ರೈಲ್ವೆ ಸ್ಟೇಷನ್ ಈ ಥರ. ಸೊ ಈ ರೀತಿ ಆಲ್ ಓವರ್ ಡೆಸ್ಟಿನೇಷನ್ಸ್ ಇದೆ. ನಾವಾಗಲೇ ಸುಮಾರು ನಾನು ಆಲ್ರೆಡಿ 1.5 ಮಂತ್ ಆಯಿತು ಅಂತಲೇ ಹೇಳ್ಬೋದು ಸ್ಟಾರ್ಟ್ ಮಾಡಿ. ಅಂದರೆ ಈ ಡಿಸೆಂಬರ್ ಎಂಡಿಗೆ 1.5 ಮಂತ್ ಆಗುತ್ತೆ ನಮ್ಮ ಪ್ರವಾಸ ಅನ್ನೋದು ಸ್ಟಾರ್ಟ್ ಮಾಡಿಬಿಟ್ಟು. ಏನಕ್ಕಂದರೆ ನಾನು ಆಲ್ರೆಡಿ ನನಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡು, ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಎಲ್ಲನೂ ಇತ್ತು. ಸೊ ಹಂಗಾಗಿ ನನ್ನದೇ ಒಂದು ಓನ್ ಇರಲಿ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜೊತೆಗೆ ನಂದು ಓನ್, ಸೊ 2 ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದ್ರ ಜೊತೆಗೆ ಯೂಟ್ಯೂಬ್ ಕೂಡ. ಸೊ ಎಲ್ಲನೂ ನಾನು ಬ್ಯುಸಿಯಾಗಿರಬೇಕು ಲೈಫಲ್ಲಿ. ಇನ್ಕಮ್ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ₹1 ಬರಲಿ, ₹10 ಬರಲಿ, ₹100 ಬರಲಿ, ನಾವು ಕಷ್ಟಪಟ್ಟರೆ ದೇವ್ರ ಪ್ರತಿಫಲ ತೋರಿಸ್ತಾನೆ. ಸೊ ಹಾಗಾಗಿ ನಮಗೆ ಗೊತ್ತಿರೋ ಟ್ಯಾಲೆಂಟ್ಸಲ್ಲಿ ನಾವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಹೋಗಬೇಕು. ಸೊ ಇದಿಷ್ಟು ಅನೌನ್ಸ್ಮೆಂಟು. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬ್ರೋಚರ್ಸ್ ಎಲ್ಲ ನಾನು ಬೇಕಿದ್ರೆ ವೀಡಿಯೋ
ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಆ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನನ್ನ ಟೀಮ್ ಅವರು ನಿಮಗೆ ಎಲ್ಲ ಇನ್ಫಾರ್ಮೇಷನು ಕೊಡ್ತಾರೆ. ಸೊ ಇದ್ರ ಜೊತೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ, ಜಸ್ಟ್ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು, ನೀವು ಎಲ್ಲಿಗೆ ಹೋಗಬೇಕು, ಎಷ್ಟಾಗುತ್ತೆ ಪ್ಯಾಕೇಜು, ಕಮ್ಮಿ ಬಡ್ಜೆಟಲ್ಲೇ ಮಾಡಿಕೊಡ್ತೀವಿ. ಬೇರೆಯವ್ರದ್ದು ನಮ್ಮದು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇರುತ್ತೆ. ನಾವು ಜಾಸ್ತಿ ಮಾರ್ಜಿನ್ ಎಲ್ಲ ಇಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಟ್ರೈ ಮಾಡಿ. ಒಳ್ಳೊಳ್ಳೆ ಡೆಸ್ಟಿನೇಷನ್ಸ್ಗೆ, ಒಳ್ಳೊಳ್ಳೆ ಪ್ಲೇಸಸ್ಗೆ ನಾವು ಅರೇಂಜ್ ಮಾಡಿ ಕೊಡ್ತೀವಿ. ಒಂದು ಸಲ ಹೋಗಿ ಬಂದು ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ನಮ್ಮ ಪ್ರವಾಸ ಕಡೆಯಿಂದ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಜೊತೆನೇ ನೀವು ನಮ್ಮ ಇದರಿಂದನೇ ಟ್ರಾವೆಲ್ ಮಾಡಬೇಕು ಅಂತಲೂ ಅನಿಸುತ್ತೆ. ಅಷ್ಟು ಕೇರ್ ಆಗಿ ನೋಡ್ಕೊಳ್ತೀವಿ. ಮೊದಲು ನಮಗೆ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದಿಷ್ಟು ಅನೌನ್ಸ್ಮೆಂಟು. ಸೊ ಖಂಡಿತವಾಗ್ಲೂ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಟ್ರಾವೆಲ್ ಮಾಡೋರು ತುಂಬ ಜನ ಇರ್ತಾರೆ. ಪ್ರಪಂಚ ತುಂಬ ವಿಶಾಲವಾಗಿದೆ, ಬಟ್ ಲೈಫ್ ಶಾರ್ಟ್. ಸೊ ಲೈಫ್ ಶಾರ್ಟ್ ಇದ್ದಾಗ ಎಲ್ಲರೂ ನೋಡಿಬಿಡ್ಬೇಕು ಆ ಪ್ರಪಂಚನ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಸಾಧ್ಯ, ಎಲ್ಲೆಲ್ಲಿಗಾಗುತ್ತೋ ಅಲ್ಲಲ್ಲಿಗೆ ಸಾಧ್ಯ, ಅಷ್ಟೇ ನಾನು ಹೇಳೋದು. ಸೊ ಇವಾಗ ಇನ್ನೊಂದು ಏನು ಗೊತ್ತಾ, ಇಂಡಿವಿಜುವಲ್ಸು ಹೋದರೆ ಸರಿಯಾಗಿ ಟೈಮ್ ಫಾಲೋ ಮಾಡೋಕ್ಕಾಗಲ್ಲ, ಪ್ಲೇಸಸ್ ಫಾಲೋ ಮಾಡೋಕ್ಕಾಗಲ್ಲ, ಹೋಟೆಲ್ಸು ಸಿಗೋಲ್ಲ ನಿಮಗೆ. ಸೊ ಸರ್ಚ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ, ಪ್ಲೇಸಸ್ ಹುಡ್ಕೊಂಡು ಹೋಗೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ನಮ್ಮದು A to Z ಪ್ರತಿಯೊಂದು ಇರುತ್ತೆ. ಡೇ 1 to ನೀವು ಎಷ್ಟು ದಿನ ಹೋಗ್ತೀರಾ ಅಷ್ಟು ದಿನಕ್ಕೆ ನಮ್ಮದು ಐಟಿನರೀಸ್ ಎಲ್ಲ ಇರುತ್ತೆ. ಸೊ ಡೇ 1 ನೀವು ಇದೇ ಪ್ಲೇಸ್ಗೆ ಹೋಗ್ತೀರಾ, ಡೇ 2 ಇದಕ್ಕೆ ಹೋಗ್ತೀರಾ ಅಂತ ಕಂಪ್ಲೀಟ್ ನಾವು ಕಳಿಸ್ಕೊಡ್ತೀವಿ, ನೀವು ಕನ್ಫರ್ಮೇಷನ್ ಮಾಡಿ ಪೇಮೆಂಟ್ ಮಾಡಿದ್ರೆ. ಸೊ ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ, ನಿಮಗೆಲ್ಲೂ ಟೈಮ್ ವೇಸ್ಟ್ ಆಗೋಲ್ಲ ಆ್ಯಂಡ್ ವರ್ತ್ ಅನಿಸುತ್ತೆ ನೀವು ಆ ಜಾಗಕ್ಕೆ ಹೋದಾಗ. ಸೊ ಹಂಗಾಗಿ ಇಂಡಿವಿಜುವಲ್ ಹೋಗೋದಕ್ಕಿಂತ ಈ ಥರ ಹೋದರೆ ತುಂಬಾ ಯುಟಿಲೈಸ್ ಆಗುತ್ತೆ, ಅಡ್ವಾಂಟೇಜಸ್ ಕೂಡ ಇದೆ. ಇದಿಷ್ಟು ಅನೌನ್ಸ್ಮೆಂಟ್ ಬಗ್ಗೆ ಆಯಿತು. ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ಹೇಳ್ತೀನಿ. ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಯಾವುದಪ್ಪ ಅಂದರೆ, ಸೊ ನನ್ನ ಜೊತೆಗೆ ನೀವು ಕೆಲಸನ ಮಾಡ್ಬೋದು. ಹೇಗಪ್ಪ ಅಂತ ಹೇಳ್ತೀನಿ ನಾನು. ಸೊ ತುಂಬ ಜನ ಹೌಸ್ ವೈಫ್ಸ್ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ಹಾಗಾಗಿನೇ ನಾನು ವರ್ಕ್ ಫ್ರಮ್ ಹೋಮ್ ಸಜೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಕೂಡ ಆಗುತ್ತೆ ನಿಮಗೆ. ಸೊ ನಿಮಗೆ ಆಫೀಸ್ಗೆ ಹೋಗಬೇಕು ಅಂತ ಏನಿರಲ್ಲ, ಮಕ್ಕಳನ್ನ ಬಿಟ್ಟು ಹೋಗ್ಬೇಕಪ್ಪ ಅಂತಲೂ ಏನಿರಲ್ಲ. ಮನೆ ಕೆಲಸ ಬಿಟ್ಟು ಇಂಥ ಟೈಮಲ್ಲೇ ವರ್ಕ್ ಮಾಡಬೇಕು ಅನ್ನೋದು ನಂದೇನೂ ಕಂಡೀಷನ್ ಇಲ್ಲ. ನಿಮ್ಮದು ಒಂದು 24 hours ಪರ್ ಡೇ ಫ್ಲೆಕ್ಸಿಬಲ್ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾವ ಫ್ರೀ ಆಗಿರ್ತೀರ ನೀವು ಅಡುಗೆ ಕೆಲಸ ಮುಗಿಸ್ಕೊಳ್ಳಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ರಾಂಪ್ಟಾಗಿ ಒಂದು 2-3 hours ಕೆಲಸ ಮಾಡಿದ್ರು ಸರಿಯೇ. ಇಲ್ಲ ನಿಮಗೆ ಫ್ಲೆಕ್ಸಿಬಲ್ ಟೈಮ್ ಮಧ್ಯಾಹ್ನ ಮಾಡ್ಕೋತೀರಾ, ಇಲ್ಲ ಬೆಳಗ್ಗೆ ಮಾಡ್ಕೋತೀರಾ, ಸಂಜೆ ಮಾಡ್ಕೋತೀರಾ, ರಾತ್ರಿ ಮಾಡ್ಕೋತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನೀವು ಕೆಲಸ ಮಾಡಿ ನೀವು ಇಂಟ್ರೆಸ್ಟ್ ತೋರಿಸಿದಷ್ಟು ನಿಮಗೆ ಲಾಭ ಇರುತ್ತೆ. ಸೊ ಹೆಂಗಪ್ಪ ಅಂದರೆ, ಯಾರೇ ಆಗಿರ್ಬೋದು, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಕಾಲೇಜ್ ಹುಡುಗರಿಂದ ಅಪ್ ಟು ವಯಸ್ಸಾಗಿರ್ತಾರಲ್ಲ ಸೀನಿಯರ್ ಸಿಟಿಸನ್ಸ್, ನೀವು ಕೂಡ ಮಾಡ್ಬೋದು. ಸೊ ಹೆಂಗಪ್ಪ ಅಂದರೆ, ಸೊ ಈಗ ನಾನು ಬ್ರೋಚರ್ಸ್ ಕಳಿಸ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬೇಕು ಅಂದರೆ ನನಗೆ ಅದನ್ನೇ ಮೆನ್ಷನ್ ಮಾಡಿಬಿಟ್ಟು ನಮ್ಮ ನಂಬರ್ಸ್ ಇದೆಯಲ್ಲ, ಸೊ ಆ ನಂಬರ್ಸ್ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮಗೆ ರಿಪ್ಲೈ ಮಾಡ್ತಾರೆ. ಇದ್ರ ಜೊತೆಗೆ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅನ್ನೋರು ಕೂಡ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ, ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಎರಡಕ್ಕೂ ಒಂದೇ ನಂಬರೇ ನಾನು ಕೊಟ್ಟಿದ್ದೀನಿ, ಟ್ರಾವೆಲ್ ಮಾಡೋರ್ಗೂ ಪ್ಲಸ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇರೋರ್ಗೂ. ಈಗ ಹೆಂಗಪ್ಪ ಕೆಲಸ ಅಂದರೆ, ವರ್ಕ್ ಫ್ರಮ್ ಹೋಮ್ ಅಂದರೆ ನೀವು ಮನೇಲಿ ಇತ್ಕೊಂಡೆ ನಿಮ್ಮ ಹತ್ರ ಫೋನ್ಗಳೆಲ್ಲ ಇದ್ದೇ ಇರುತ್ತೆ. ನಿಮಗೆ ಫ್ರೆಂಡ್ಸ್ ಗೊತ್ತಿರ್ತಾರೆ, ರಿಲೇಷನ್ಸ್ ಗೊತ್ತಿರ್ತಾರೆ, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕದವ್ರು ಇರ್ತಾರೆ, ಇಲ್ಲ ನಿಮ್ಮ ಕೊಲೀಗ್ಸ್ ಇರ್ಬೋದು, ಆಫೀಸಲ್ಲಿ ಕೆಲಸ ಮಾಡೋರು. ಇಲ್ಲ ಕೆಲಸ ಇರೋರೇ ಇಲ್ದಲೇ ಇರೋರೇ ಮಾಡಬೇಕು ಅಂತ ಏನಿಲ್ಲ, ಕೆಲಸ ಇರೋರು ಕೂಡ ಮಾಡ್ಕೊಳ್ಳಿ, ಒಂಥರ ಸೈಡ್ ಇನ್ಕಮ್ ಥರ ನಿಮಗೂ ಇರುತ್ತೆ. ಈಗ ಎಲ್ಲಾದರೂ ಒಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ನಮಗೆ ಕಪಲ್ ಪ್ಯಾಕೇಜಸ್ಸು, ಈ ಥರ ಹನಿಮೂನ್ ಪ್ಯಾಕೇಜಸ್ ಕೇಳ್ತಾರೆ. ಮದುವೆ ಆಗಿದ ತಕ್ಷಣ ಹೋಗಬೇಕು, ನಾವು ಟ್ರಾವೆಲ್ ಮಾಡಬೇಕು ಇಬ್ಬರೇ ಅಂತ. ಸೊ ಅವ್ರಿಗೂ ಕೂಡ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ಈ ಥರ ಒಬ್ಬರೋಗ್ಲಿ, ಇಬ್ಬರೋಗ್ಲಿ, 20 ಜನ ಹೋಗಲಿ, 30 ಜನ ಹೋಗಲಿ, ಸೊ ನಿಮ್ಮ ಕಡೆಯಿಂದ ನೀವು ಯಾರನ್ನಾದರೂ ಮಾತಾಡಿಸ್ಬಿಟ್ಟು ಇಂಥ ಪ್ಲೇಸ್ಗಳಿಗೆ ನಾನು ಬ್ರೋಚರ್ಸ್ ಎಲ್ಲ ಸೆಂಡ್ ಮಾಡ್ತಾ ಇರ್ತೀನಿ. ನೀವು ಬ್ರೋಚರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಳ್ಳಿ. ವಾಟ್ಸಪ್ಪಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇರೋರಿಗೆ ಸೆಂಡ್ ಮಾಡ್ತಾಯಿರಿ. ಸೊ ಬ್ರೋಚರ್ಸ್ ಹೋಗುತ್ತೆ, ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮನ್ನು ಎಂಕ್ವೈರಿ ಮಾಡ್ತಾರೆ ಅವರು. ಓಕೆನಾ? ಎಂಕ್ವೈರಿ ಮಾಡಿದಾಗ ನೀವು ಹೇಳಿ, ಇಲ್ಲ ಈ ಥರದ್ದು ಇಷ್ಟಿದೆ ಕಾಸ್ಟು, ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ ಅಂತ. ಸೊ ನಿಮ್ಗೆ ಏನೇ ಇದ್ದರೂ ನಾನು ಗೈಡ್ ಮಾಡ್ತೀನಿ, ಏನೇನು ಮಾತಾಡಬೇಕು ಅಂತ. ಸೊ ಈ ಥರ ಅವ್ರು ಯಾವುದೇ ಒಂದು ಡೆಸ್ಟಿನೇಷನ್ಗೆ ಆಗಿರ್ಬೋದು. ಈಗ ನಾವು ಬ್ರೋಚರ್ಸ್ ರೆಡಿ ಮಾಡಿರೋದಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಕೇಳಿದ್ದು ಡೆಸ್ಟಿನೇಷನ್. ಕೆಲವರು ಗೋವಾ ಕೇಳ್ತಾರೆ, ಕೆಲವರು ಮನಾಲಿ ಶಿಮ್ಲಾ ಕೇಳ್ತಾರೆ, ಕೆಲವರು ಶ್ರೀನಗರಿಗೆ ಕೇಳ್ತಾರೆ, ಕೆಲವರು ಭುವನೇಶ್ವರಿಗೆ ಕೇಳ್ತಾರೆ, ಈ ಥರ ಕೆಲವರು ಕೇರಳ ಕೇಳ್ತಾರೆ. ಈ ಥರ ಯಾವುದೇ ಒಂದು ಡೆಸ್ಟಿನೇಷನ್ ಇರಲಿ, ಸೊ ಅವರು ಡೆಸ್ಟಿನೇಷನ್ ಏನಿದೆ ಪರ್ಪಸ್ಸು ಅದನ್ನು ತಿಳ್ಕೊಳ್ಳಿ, ಪೇಮೆಂಟ್ ಮಾಡಿಸಿ. ಅಂದರೆ ಅವರು ಹೊರಡೋ ಥರ ನೀವು ಮಾಡಿಸಿ. ಸೊ ಪರ್ ಪರ್ಸನ್ ನಿಮ್ಗೆ ಇಷ್ಟು ಕಮಿಷನ್ ಅಂತ ನಾನು ಕೊಡ್ತೀನಿ. ಸೊ ಇದು ಪಕ್ಕಾ ಗ್ಯಾರಂಟಿ. ಸೊ ನಾನು ಯೂಟ್ಯೂಬಲ್ಲಿ 5 yearsಯಿಂದಲೂ ಇದ್ದೀನಿ. ಸೊ ಪಕ್ಕಾ ಗ್ಯಾರಂಟಿ ನಿಮಗೆ
ಒಬ್ಬರೇ ಬರಲಿ, ಇಬ್ಬರೇ ಬರಲಿ, ಇಲ್ಲ 20 ಜನಕ್ಕೆ ಬರಲಿ. ಸೊ ನೀವು 20 ಜನನ ಕರ್ಕೊಂಬಂದರೆ 20 ಜನದ್ದು ಕಮಿಷನ್ ಇಷ್ಟು ಅಂತ ನಮ್ಮದು ಮಾರ್ಜಿನ್ ಇರುತ್ತೆ ಕೊಡೋದು ನಿಮಗೆ. ಸೊ ಅಷ್ಟು ನಿಮಗೆ ಪೇಮೆಂಟ್ ಸಿಗುತ್ತೆ. ಇಲ್ಲ ನಮ್ಮ ಕೈಯಲ್ಲಿ ಇವಾಗ ಸದ್ಯಕ್ಕೆ ಇಬ್ಬರನ್ನೇ ಕಳಿಸ್ತಾ ಇದೀವಿ ಅಂದರೆ ಆ ಇಬ್ಬರಿಗೆ ಒಂದು ಪರ್ಸನ್ಗೆ ಏನು ಕಮಿಷನ್ ಇರುತ್ತೆ, ಸೊ ಇಬ್ಬರಿಗೂ ಸೇರಿ ನೀವು ಎಷ್ಟು ಜನನ ತರ್ತೀರಾ ಅಷ್ಟು ಜನಕ್ಕೆ ಕಮಿಷನ್ ನಿಮಗೆ ಸಿಗುತ್ತೆ. ಸೊ ಈಸಿ ಅಲ್ವಾ? ನಿಮ್ಮ ಕೆಲಸ ಏನಿಲ್ಲ, ಅವನ್ನ ಒಪ್ಸೋದಷ್ಟೇ. ಟ್ರಾವೆಲ್ ಮಾಡೋದಕ್ಕೆ ಒಪ್ಪಿಸಿ, ಒಳ್ಳೊಳ್ಳೆ ಡೆಸ್ಟಿನೇಷನ್ಸ್ ಎಲ್ಲ ಇದೆ ನಮ್ಮ ಇಂಡಿಯಾದಲ್ಲಿ, ಗೊತ್ತೇ ಇದೆ. ಇಂಟರ್ನ್ಯಾಷನಲ್ ಆದರೂ ಪರವಾಗಿಲ್ಲ, ಇಬ್ರಿಗಾದರೂ ನಾವು ಮಾಡಿಕೊಡ್ತೀವಿ, 20 ಜನಕ್ಕಾದರೂ ಮಾಡಿಕೊಡ್ತೀವಿ, 50 ಜನಕ್ಕಾದರೂ ಮಾಡಿಕೊಡ್ತೀವಿ. ಸೊ ಈ ಥರಕ್ಕೆ ಲಿಮಿಟೇಷನ್ಸ್ ಅಂತ ಏನಿಲ್ಲ. ಸೊ ಅವ್ರು ಕೇಳಿದ ಡೆಸ್ಟಿನೇಷನ್ಸ್ಗೂ ಮಾಡಿಕೊಡ್ತೀವಿ. ನಮ್ದೇನಾದರೂ ಗ್ರೂಪ್ ಆರ್ಗನೈಸ್ ಆದಾಗ ಟೂರು, ಅದನ್ನು ನಾವು ಬ್ರೋಚರ್ಸ್ ಹಾಕ್ತಾ ಇರ್ತೀವಿ. ವಾಟ್ಸಪ್ ಗ್ರೂಪ್ ಇದೆ, ಸೊ ಅದಕ್ಕೂ ಕೂಡ ನೀವು ಶೇರ್ ಮಾಡ್ತಾ ಇರಬೇಕು. ನೀವು ಶೇರ್ ಮಾಡಿದಷ್ಟು ರೀಚ್ ಆಗುತ್ತೆ, ಅವಾಗ ನಿಮ್ಗೆ ಎಂಕ್ವೈರೀಸ್ ಬರುತ್ತೆ. ಇನ್ ಕೇಸ್ ನಿಮ್ಮ ಕಡೆಯಿಂದ ನನಗೆ ಎನ್ಕ್ವೈರೀಸ್ ಬಂತು ಅಂದರೆ, ಸೊ ಖಂಡಿತ ನಾನು ನೀವು ಹೇಳಿ ನಮ್ಮ ಕಡೆಯಿಂದ ಇಬ್ಬರಿದ್ದಾರೆ, ಒಂದು 5 ಜನ ಇದ್ದಾರೆ ಇಂಥ ಪ್ಲೇಸ್ಗೆ ಹೋಗೋದಕ್ಕೆ ಅಂತ. ಸೊ ಅವ್ರು ಖಂಡಿತ ಏನಾದರೂ ಹೊರಟು ಪೇಮೆಂಟ್ ಎಲ್ಲ ನಮಗೆ ಪೇಮೆಂಟ್ ಎಲ್ಲ ನೀವು ಮಾಡಿಸಿದ್ರೆ ಖಂಡಿತ ಕಮಿಷನ್ ನಿಮಗೆ ಸಿಗುತ್ತೆ. ಸೊ ಇದು ಒಳ್ಳೆ ಆಫರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಏನಕ್ಕಂದರೆ ಟೈಮ್ ವೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಏನೂ ಸಿಗಲ್ಲ. ಸೊ ಇದನ್ನು ಪಾರ್ಟ್ ಟೈಮ್ ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಸೀರಿಯಸ್ ಆಗಿ ನೀವು ತೊಗೊಂಡು ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ. ಮನೇಲಿ ಇತ್ಕೊಂಡೆ ಯಾವ ಪೆಟ್ರೋಲ್ ಖರ್ಚು ಇರೋಲ್ಲ, ಆಫೀಸ್ಗೆ ಹೋಗೋದಿರಲ್ಲ, ಟೈಮ್ ಟು ಟೈಮ್ ಹೋಗಬೇಕು ಅಂತಲೂ ಇರಲ್ಲ, ಏನೂ ಇರಲ್ಲ. ಸೊ ಇದನ್ನು ಫಾಲೋ ಮಾಡಿ ನಿಮ್ಮ ಕಡೆಯಿಂದ ನನಗೆ ಹೇಳಿಸಿ, ಯಾರೇ ಆಗಿರ್ಬೋದು. ನಾನು ಆಗಲೇ ಹೇಳ್ದಂಗೆ ಕಾಲೇಜ್ ಹುಡುಗರಿಂದ ಸೀನಿಯರ್ ಸಿಟಿಸನ್ಸ್ ಇಷ್ಟು ಜನ ಯಾರು ಬೇಕಾದರೂ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಜಾಬು. ಸ್ಟಾರ್ಟ್ ಮಾಡಿ ಇವಾಗಲೇ. ನನಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ 2 ವಾಟ್ಸಪ್ ನಂಬರ್ ಇದೆಯಲ್ಲ, ಎನಿ ಒನ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ನಮ್ಮ ಟೀಮ್ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಏನೇ ಡೌಟ್ಸ್ ಇದ್ದರೂ ನಿಮಗೆ ಎಲ್ಲನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮ್ದು ಏನಿಲ್ಲ, ಅವನ್ನ ಒಪ್ಪಿಸಿ ಕಳಿಸೋ ಥರ ಮಾಡಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಕಮಿಷನ್ ಇದ್ದೇ ಇರುತ್ತೆ, ಓಕೆನಾ? ಸೊ ಇದಿಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ತಗೊಳ್ಳಿ. ಯಾವುದು ಸ್ಟಾರ್ಟಿಂಗಲ್ಲೇ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ, ಪಾಯ ಪಿಲ್ಲರ್ಸು ಅದಾದಮೇಲೆ ಬಿಲ್ಡಿಂಗು. ಸೊ ಇದೇ ಥರನೇ ಕಷ್ಟಪಟ್ಟರೆ ಎಲ್ಲನೂ ಆಗುತ್ತೆ. ಸೊ ಎಸ್ಪೆಷಲಿ ವುಮೆನ್ಸ್, ಮ್ಯಾರಿಡ್ ವುಮೆನ್ಸ್ ನನಗೆ ತುಂಬ ಸಜೆಸ್ಟ್ ಮಾಡಿ ಅಂತ ನನಗೆ ಮೆಸೇಜಸ್ ಬರ್ತಾನೆ ಇತ್ತು. ಹಾಗಾಗಿ ನಿಮ್ಗೆ ಹೇಳಿದೆ. ಇವರೇ ಅಂತಲ್ಲ, ಯಾರು ಬೇಕಾದರೂ ನೀವು ವರ್ಕ್ ಫ್ರಮ್ ಹೋಮ್ನ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಮಾಡಿ, ಕಮಿಷನ್ ನಿಮಗೆ ಸಿಗುತ್ತೆ. ಕೂತಿರೋ ಕಡೆನೂ ನಿಮಗೆ ಸಿಗುತ್ತೆ ಅಂದರೆ ಯಾರು ಬೇಡ ಅಂತಾರೆ ಹೇಳಿ ಅಲ್ವಾ? ಸೊ ಹಂಗಾಗಿ ಸೀರಿಯಸ್ಸಾಗಿ ತೊಗೊಳ್ಳಿ, ಮಾಡಿ. ಆ್ಯಂಡ್ ವಿಡಿಯೋ ಸ್ಕ್ರೀನಲ್ಲಿ ನಾನು ಬ್ರೋಚರ್ಸ್ ಎಲ್ಲ ಹಾಕಿದ್ದೆ, ಸೊ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಬೇಗ ಬುಕ್ ಮಾಡಿಸಿ. ಟ್ರಾವೆಲ್ ಮಾಡೋರು, ಇಂಟ್ರೆಸ್ಟ್ ಇರೋರು ಕೂಡ ನೀವು ಬುಕ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಡೆಸ್ಟಿನೇಷನ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಪ್ರವಾಸದಿಂದ ನಿಮಗೆ ಸಿಗುತ್ತೆ. ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೈನಿಂಗ್ ಆಫ್, ನಯನಾ. ಬಾಯ್. ಲಾಟ್ಸ್ ಆಫ್ ಲವ್.